ಇರುವಂತಹ ಬೋರ್ಡಿಂಗ್ ಆಲ್ರೆಡಿ ಕೆಳಗಡೆ ಬಿದ್ದು ಜೀವಕ್ಕೆ ಅಪಾಯ ಆಗಿದೆ. ದನಕರುಗಳು ಆಕ್ಸಿಡೆಂಟಲ್ಲಿ ಜಾಸ್ತಿ ತೀರ್ಕೊಂಡಿದೆ. ಈ ಹಾಕಿದಂಥ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಇವತ್ತು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಗುಂಜೂರು ಮತ್ತು ದೊಮ್ಮಸಂದ್ರ ರಸ್ತೆಯಲ್ಲಿರುವ ಜಾಹೀರಾತು ಬೋರ್ಡ್ ತೆರವು ಕಾರ್ಯ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೃಷ್ಣವೇಣಿ ಮತ್ತು ಉಪಾಧ್ಯಕ್ಷರು ಎಂ ಮಂಜುನಾಥ್ ಹಾಗೂ ಸದಸ್ಯರ ಒಮ್ಮತದಿಂದ ಕಟ್ಟುನಿಟ್ಟಿನಿಂದ ಹರಿತ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದು ಎಂದು ಸಾರ್ವಜನಿಕರ ಹಿತ ಮತ್ತು ಪ್ರಾಣ ಕಾಪಾಡುವುದು ನಮ್ಮ ಕರ್ತವ್ಯ ಎಂದು ಎಡಬ್ಲ್ಯೂಇ ಚೆಲುವಯ್ಯ ಕೊಡತಿ ಗ್ರಾಮ ಪಂಚಾಯಿತಿ ಪಿಡಿಒ ಮುರಳೀಧರ್ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್ ನಾಯಕ್ ಖುದ್ದು ಉಪಸ್ಥಿತಿಯಲ್ಲಿ ತೆರವು ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಮಾತನಾಡಿದ ನಮ್ಮ ಮೀಡಿಯಾ ಮುಂದೆ ಉಪಾಧ್ಯಕ್ಷರು ಎಂ ಮಂಜುನಾಥ್ TV14 ಕನ್ನಡ ಟಿವಿಯ ನ್ಯೂಸ್ ಚಾನೆಲ್ ಮುಂದೆ ಮಾತನಾಡಿದ್ದು, ಅಲ್ಲಿನ ಊರಿನ ಗ್ರಾಮಸ್ಥರು ಪ್ರತಿದಿನ ದೊಮ್ಮಸಂದ್ರ ಟು ವರ್ತೂರ್ ವೈಟ್ ಫೀಲ್ಡ್ ಫಾರಂ ಸಿಗ್ನಲ್ ಪ್ರತಿದಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಜನಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಸ್ಥಳಕ್ಕೆ ಭೇಟಿ ನೀಡಿ ಸ್ಕೂಲ್ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತಾ ಇದ್ರು. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ನಾರಾಯಣಸ್ವಾಮಿ ಸದಸ್ಯರು, ನಂಜುಂಡರೆಡ್ಡಿ ಸದಸ್ಯರು, NK ರಮೇಶ್ ಮಾಜಿ ಅಧ್ಯಕ್ಷರು, ಸತೀಶ್ ಸದಸ್ಯರು, ಮಹಿಳಾ ಸದಸ್ಯರು, ಆಶಾ ಚೀಟಿ ಬಾಬು ಸದಸ್ಯರು, ಮಮತಾ ಶೋಭಾ ವೀಣಾ ರವಿ ಮಾಜಿ ಉಪಾಧ್ಯಕ್ಷರು, ನಳಿನಾಕ್ಷಿ ಸದಸ್ಯರು, ಆಂಟೋನಿ ಟ್ರಾಫಿಕ್ ಪೊಲೀಸ್ ಹಾಗೂ ವೈಟ್ ಫೀಲ್ಡ್ ಟ್ರಾಫಿಕ್ ಪೊಲೀಸ್ ಅವರ ಸಹಾಯದಿಂದ ಕ್ರೈನ್ ಅನ್ನು ತರಿಸಿ ಗ್ಯಾಸ್ ವೆಡ್ಡಿಂಗ್ ಮುಖಾಂತರ ಕಟ್ಟು ಮಾಡಿ ರಸ್ತೆಯ ಸೈಡ್ನಲ್ಲಿ ತೆರವು ಮಾಡಿದ್ದಾರೆ. ಆಲ್ರೆಡಿ ಸರ್ಜಾಪುರ ಮೇನ್ ರೋಡಲ್ಲಿರುವಂತಹ ಬೋರ್ಡಿಂಗ್ ಆಲ್ರೆಡಿ ಕೆಳಗಡೆ ಬಿದ್ದು ಜೀವಕ್ಕೆ ಅಪಾಯ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರದು ಅಂತ ನಾವೆಲ್ಲ ಇದಕ್ಕೆ ಸಹಾಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಧನ್ಯವಾದಗಳು. ಗ್ರಾಮ ಪಂಚಾಯತಿ ವತಿಯಿಂದ ಬೋರ್ಡ್ಗಳು ಹಾಕಿಕೊಂಡು ಇದು ಮಾಡ್ತಾಯಿದ್ರು. ಅದನ್ನೆಲ್ಲ ಸರ್ಕಾರ ಆದೇಶದಂತೆ ನಾವು ಇವತ್ತೆಲ್ಲ ತೆರವು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಆಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು, KDCL ಅಧಿಕಾರಿಗಳು ಅವ್ರ ಮುಖಾಂತರ ತೆರವು ಮಾಡಿಕೊಂಡಿದ್ವಿ. ಇದೇ ಥರ ಇನ್ನು ಮುಂದೆ 2-3 ದಿನದಲ್ಲಿ ನಮ್ಮ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರತಕ್ಕಂಥ ಎಲ್ಲ ಬೋರ್ಡ್ಗಳನ್ನು ತೆಗಿತಾ ಇದ್ವಿ. ಇವತ್ತು ನಾವು ಇದು ಮಾಡಿದ್ವಿ. ಯಾಕಂದರೆ ಬೋರ್ಡ್ಗಳಿಂದ ಎಷ್ಟೋ ಜನರಿಗೆ ಗಾಡಿಗಳು ಟರ್ನಿಂಗ್ ಮಾಡೋ ಆಕ್ಸಿಡೆಂಟ್ ಆಗ್ತಾಯಿತ್ತು. ದನಕರುಗಳಿಗೆ ಎಷ್ಟೋ ನಮ್ಮ ರೋಡಲ್ಲಿ ವತಿಯಿಂದ ನಮ್ಮ ಸುತ್ತಮುತ್ತಲಿಂದ ಎಷ್ಟೋ ದನಕರುಗಳು ಆಕ್ಸಿಡೆಂಟಲ್ಲಿ ಜಾಸ್ತಿ ತೀರ್ಕೊಂಡಿದೆ. ನಾವು ಈ ಬೋರ್ಡ್ಗಳು ತೆಗಿಬೇಕಂದ್ರೆ ಜಾಸ್ತಿ ಆಗ ನಮಗೆ ಸರ್ಕಾರ ಕಡೆಯಿಂದಲೇ ಅನುಮತಿ ಸಿಕ್ತು ಬೋರ್ಡ್ಗಳು ತೆಗಿಬೇಕಂತ. ಈ ದಿನ ನಾವು ಎಲ್ಲ ಒಟ್ಟಾಗಿ ಸೇರಿ ಬೋರ್ಡ್ಗಳು ತೆಗಿಬೇಕು. ನಾವು ಕೆಲಸ ಹೋಗಿ ನಾವು ತೆರವು ಮಾಡಿದಾಗ ಅವ್ರು ಹೇಳ್ತೀವಿ ಎಲ್ಲ ಹೇಳ್ಕೊಂಡು ಬೋರ್ಡ್ಗಳು ಕಾನ್ಫಿಡೆಂಟ್ ತೆಗಿತಾ ಇದ್ರು. ಅತಿ ಹೆಚ್ಚಾಗಿದೆ 25-30 ಬೋರ್ಡ್ ಹಾಕಿದಂಥ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಇವತ್ತು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ.
ಕೊಡತಿ ಗ್ರಾಮ ಪಂಚಾಯತ್ ನಾನೊಬ್ಬ ಸದಸ್ಯನಾಗಿ ಎಲ್ಲ ಸದಸ್ಯರ ಒಂದು ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾರ್ವಜನಿಕರು ಬಹಳಷ್ಟು ಅರ್ಜಿಗಳು ಪಂಚಾಯತಿಗೆ ಕೊಟ್ಟಿದ್ದಾರೆ. ಈ ಬೋರ್ಡ್ಗಳಿಂದ ಗಾಡಿ ಓಡಿಸ್ಬೇಕಾದ್ರೆ ಆ ಬೋರ್ಡ್ಗಳಲ್ಲಿ ಹಾಕಿರೋದು ಅಡ್ವರ್ಟೈಸ್ಮೆಂಟ್ ಇದು ವಿಚಾರಗಳನ್ನ ತಿಳ್ಕೊತ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ. ಹೀಗೆ ಫುಟ್ಪಾತಲ್ಲಿ ಸಣ್ಣ ಸಣ್ಣ ಬೋರ್ಡ್ಗಳಾಕಿ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ. ಸಾರ್ವಜನಿಕ ಜಾಸ್ತಿ ತೊಂದರೆ ಆಗಿದೆ. ಅದೇ ರೀತಿಯಾಗಿ ಸಾರ್ವಜನಿಕರು ಕೊಟ್ಟಂಥ ಅರ್ಜಿಗಳ ಮೇರೆಗೆ ನಮ್ಮ ಉಪಾಧ್ಯಕ್ಷರು ಇರ್ಬೋದು, ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಸೇರಿ ಇದನ್ನು ನಾವು ತೆರವುಗೊಳಿಸಲೇಬೇಕು. ಸಾರ್ವಜನಿಕರ ಪರವಾಗಿ ನಾವು ಇರಲೇಬೇಕು. ಸಾರ್ವಜನಿಕರ ಕಷ್ಟಗಳಿಗೆ ನಾವು ಧ್ವನಿ ಕೊಡಬೇಕಂತೇಳಿ ಏನಾವತ್ತು ಅರ್ಜಿಗಳನ್ನ ಕೈಗೆತ್ಕೊಂಡು ಇದನ್ನು ಎಲ್ಲ ಅಧಿಕಾರಿಗಳು ಯಾವುದ್ಯಾವುದು ಅಧಿಕಾರಿಗಳಿಗೆ ಸಂಬಂಧಪಡುತ್ತೆ ಎಲ್ಲ DCಗಿರ್ಬೋದು, ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಚೇರಿಗೂ ಮುಖ್ಯಮಂತ್ರಿಗಳ ಕಚೇರಿಗೂ ಇದನ್ನು ತಿಳಿಸುವಂಥ ಕೆಲಸ ಮಾಡಿದರು. ಅದೇ ರೀತಿಯಾಗಿ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೊಂದಿಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದೊಂದಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ